ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ಸುಮಾರು ಒಂದು 40 ಪುಸ್ತಕ ಬರೆದ್ಬಿಟ್ಟಿದ್ದೀನಿ. ಎಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಪ್ರವಾಸ ಕಥನ, ಜೀವನ ಚರಿತ್ರೆ ಇತ್ಯಾದಿ. ಈಗ ನನ್ನ ಪುಸ್ತಕಗಳ ಆಧಾರದ ಮೇಲೆ ನಾವು ಸಾಕ್ಷಿ ಚಿತ್ರ ತೆಗಿತಾ ಇದ್ದೀವಿ. ಈಗ ಇನ್ನೊಂದು ಪುಸ್ತಕ ಯಾವುದು ಅಂದ್ರೆ ರಸವೈಚಾರಿಕತೆ ಅಂತ, ಇದೊಂದು 3-in-1 ಬುಕ್ ಅಂತ ಕರೀತಾರೆ. ಅದರೊಳಗೆ ಒಂದು 31 ಪ್ರಬಂಧಗಳನ್ನು ರಚನೆ ಮಾಡಿದ್ದೀನಿ ವಿವಿಧ ವಿಷಯಗಳ ಬಗ್ಗೆ. ಮುನ್ನುಡಿಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಗಳು, ಗಾದೆಗಳೆಲ್ಲ ಕೊಟ್ಟಿದ್ದೇನೆ. ಬೆನ್ನುಡಿಯಾಗಿ ಹೆಸರಾಂತ ಕಥೆಗಾರರ ಕಥೆಗಳನ್ನು ಕೊಟ್ಟಿದ್ದೇನೆ. ಸಣ್ಣ ಕಥೆಗಳು, ಪುಟ್ಟ ಕಥೆಗಳನ್ನು. ಅದು ಅಗೈನ್ ರಿಲೇಟಿಂಗ್ ಟು ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ ಇಂದಿನ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂದ್ರೆ ಸ್ನೇಹ. ಸ್ನೇಹ ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಬರ್ತಿದ್ದೀನಿ. ಅದ್ರ ಬಗ್ಗೆ ಇವಾಗ ಮಾತಾಡಕ್ಕೆ ಹೋಗ್ತಿದ್ದೇನೆ. ಇಂಗ್ಲಿಷ್ನಲ್ಲಿ ಸ್ನೇಹ ಅನ್ನೋದಕ್ಕೆ ಫ್ರೆಂಡ್ಶಿಪ್ ಅಂತ ಕರೀತಾರೆ. ಸೊ ಈಗ ಸ್ನೇಹ ಅಂತಂದ್ರೆ ಫ್ರೆಂಡ್ಶಿಪ್ ಅಂತ ಆಯ್ತು. ಫ್ರೆಂಚ್ ದಾರ್ಶನಿಕ ರೊಲ್ಯಾಂಡ್ ಅಂತ ಇದ್ದಾನಲ್ಲ, ಅವನು ಬಹಳ ಚೆನ್ನಾಗಿ ಹೇಳಿದಾನೆ ಫ್ರೆಂಡ್ಶಿಪ್ ಬಗ್ಗೆ. ಏನ್ ಹೇಳಿದಾನೆ ಅಂದ್ರೆ, ನಿನ್ನನ್ನು ಅರಿತ ಸ್ನೇಹಿತ ನಿನ್ನನ್ನು ಸೃಷ್ಟಿಸುತ್ತಾನೆ ಅಂತ ಹೇಳ್ಬಿಟ್ಟಿದ್ದಾನೆ. ತುಂಬಾ ಚೆನ್ನಾಗಿ ಹೇಳಿದಾನೆ. ಈಗ ಸ್ನೇಹದ ಅತಿ ಮುಖ್ಯ ಗುಣಗಳು ಯಾವುವು? ಏನು ಸ್ನೇಹ ಅಂದ್ರೆ ಅದು ಡೆಫಿನೇಷನ್ ಕೊಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದು ಬಹಳ ಇದೆ ಡೆಫಿನೇಷನ್, ತುಂಬ ಎಲ್ಲಾ ರೀತಿಯೂ ಹೇಗೆ ಬೇಕಾದ್ರೆ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿ ಆಗ್ಬೇಕಾದ್ರೆ ಮನಸ್ಸಿಗೆ ಹಿಡಿದುವಂಥದ್ದಾದ್ರೆ ಅದು ಇಂಗ್ಲಿಷಲ್ಲಿ ಇದೆ. ಅದೊಂದು ಗಾದೆ. ಅದು ಕಷ್ಟ ಕಾಲದಲ್ಲಿ ನೆರವಾಗುವನೇ ಸ್ನೇಹಿತ ಅಂತ ಇಂಗ್ಲಿಷಲ್ಲಿ ಒಂದು ಕಷ್ಟ ಗಾದೆ ಮಾಡಾಕ್ಬಿಟ್ಟಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಆನ್ಸರ್ ಬೇಕು. ಗೆಳೆಯರಿಗಾಗಿ ಪ್ರಾಣ ಬಿಟ್ಟವರು ನಿಜವಾದ ಗೆಳೆಯರೇ. ದೇವರು ನಮಗೆ ಬಂಧುಗಳನ್ನು ನೀಡಿದ, ಆದರೆ ಸ್ನೇಹಿತರನ್ನು ಆರಿಸಲು ನಮಗೆ ಸ್ವತಂತ್ರ ಕೊಟ್ಟು ನಮ್ಮ ಕಾಪಾಡಿದ ಎಂಬ ಗಾದೆ ಕೂಡ ಇದೆ ಇಂಗ್ಲಿಷಲ್ಲಿ. ಹಾಗಾದ್ರೆ ಬಂಧುಗಳು ಒಳ್ಳೆಯ ಸ್ನೇಹಿತರಾಗಲೊಲ್ಲರೇ, ಆಗ ಲೊಲ್ಲರೇ ಅಂತ ಒಂದು ಕ್ವಶನ್ ಬರ್ತದೆ. ಅಂದ್ರೆ ಬಂಧುಗಳಲ್ಲಿ ಸ್ನೇಹಿತರಾಗ್ಬೋದು, ಸ್ನೇಹಿತರು ಇರ್ತಾರೆ, ಸ್ನೇಹ ಇದ್ದೇ ಇರ್ತದೆ. ಬಂಧು ಅಂದಮೇಲೆ ಸ್ನೇಹ ಬರಲೇಬೇಕಲ್ಲ. ಆದರೆ ಬಂಧುಗಳಲ್ಲಿ ಸ್ನೇಹಿತರಿಗಿರುವಂತಹ ಒಂದು ಬಾಂಧವ್ಯ, ಆ ಒಂದು ಕ್ಲೋಸ್ನೆಸ್ ಅಂತ ನಾವು ಹೇಳ್ತೀವಲ್ಲ, ಅದು ಕಷ್ಟ. ಯಾಕಂದ್ರೆ ಅದು ಗೊತ್ತೇ ಇದೆ ಎಲ್ಲರಿಗೂ. ಹುಡ್ತಾ ನಾವು ಅಣ್ಣ ಮುಂದ್ರು ಬೆಳೀತಾ ದಾಯಾದಿಗಳು ಅಂತ ಒಂದು ಫಸ್ಟ್ ಗಾದನೆ ಮಾಡಾಕ್ಬಿಟ್ಟಿದೆ. ಅದು ಮಹಾಭಾರತ ಕಾಲದಿಂದ ನಮ್ಗೆ ಜರ್ಕೊಂಡು ಬರ್ತಿದೆ, ಇಂದಿಗೂ ಜರುಗ್ತದೆ. ಯಾವ ಫ್ಯಾಮಿಲಿ, ಯಾವ ಸಂಸಾರದಲ್ಲಿ, ಯಾವ ಕುಟುಂಬದಲ್ಲಿ ಎಲ್ಲಿ ನೋಡಿದ್ರು ಅಣ್ಣ ಮುದ್ದು ಜಗಳ, ಆಸ್ತಿಗೋಸ್ಕರ ಜಗಳ, ಎಲ್ಲದಕ್ಕೋಸ್ಕರ ಜಗಳ ಇದ್ದೇ ಇದೆ. ಅದು ಬಹಳ ಕಷ್ಟ. ಅದನ್ನ ಬಿಡಿಸಲಾರದ ಗಂಟು ಅಂತಾನೆ ಆಗೋಗ್ಬಿಟ್ಟಿದೆ ಅದು. ಸೊ ಈಗ ಬೇರೆ ವಿಷಯ ಮಾತಾಡೋಣ. ಸ್ನೇಹಿತರನ್ನು ಗುರುತಿಸುವ ಬಗೆಯಾದ್ರೂ ಹೇಗೆ? ಒಬ್ಬ ಒಳ್ಳೆ ಸ್ನೇಹಿತ ಅಂತ ಹೇಳ್ಬೇಕಾದ್ರೆ, ಅದು ಗುರುತಿಸ್ಬೇಕಾದ್ರೆ ಯಾವ ತರ? ಅದಕ್ಕೆ ಕೆಲವು ಜ್ಞಾನಗಳು ಈ ತರ ಹೇಳಿದ್ದಾರೆ. ಸ್ನೇಹಿತ ಅಂದ್ರೆ ಮೈತ್ರಿಯ ಮೂಲ ಗುಣಗಳು ಪ್ರೇಮ ಮತ್ತು ತ್ಯಾಗ ಅನ್ನುತ್ತಾರೆ ಹಿರಿಯರು ಮತ್ತು ದಾರ್ಶನಿಕರು. ಪ್ರೇಮನೂ ಇರಬೇಕು, ತ್ಯಾಗನೂ ಇರಬೇಕು. ಎಲ್ಲದಕ್ಕೂ ಸ್ನೇಹ ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂದ್ರೆ, ಅದು ಮುರಿದು ಹೋಗ್ಬಾರ್ದು ಅಂದ್ರೆ ನಾವು ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು. ಅದ್ರ ಜೊತೆಗೆ ಪ್ರೇಮಿಸ್ಬೇಕು ನಾವು, ಲವ್. ಆದ್ರೆ ಸ್ನೇಹಿತರಲ್ಲಿ ಪ್ರೇಮ, ವಿಶ್ವಾಸ ಅದು ಇದ್ಲೇಬೇಕದು. ಒಂದು ಪ್ರೇಮ ಅಂದ್ರೆ ಏನದು? ಪ್ರೇಮ ಮತ್ತು ತ್ಯಾಗ ಒಂದಕ್ಕೊಂದು ಹೊಂದಿಕೊಂಡಿಲ್ಲವೇ? ತ್ಯಾಗವಿಲ್ಲದಿದ್ರೆ ಪ್ರೇಮ ಇಲ್ಲ, ಪ್ರೇಮವಿಲ್ಲದಿದ್ರೆ ತ್ಯಾಗವಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರಲ್ಲಿ ಈ ಗುಣಗಳಲ್ಲಿ ಇರುವುದಿಲ್ಲವೋ ಅವರಲ್ಲಿ ಗೆಳೆತನದ ಅಂಶವೂ ಕಾಣಬರುವುದಿಲ್ಲ ಅಂತಾರೆ. ಕಂಡರೂ ಕೂಡ ಅವು ತಾತ್ಕಾಲಿಕ, ಕೃತಕ, ನಾಟಕೀಯ, ಸ್ವಾರ್ಥತೆಯ ಪ್ರತಿರೂಪ, ಸಮಯ ಸಾಧಕತನ, ಮೋಸದ ಮೊಟ್ಟೆಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ನಿಜವಾದ ಸ್ನೇಹ ಅಂದ್ರೆ ಏನದು? ಯಾರದು? ಹಾಗಾದ್ರೆ ಫ್ರಾನ್ಸಿಸ್ ಬೇಕನ್ ಅಂತ ಫೇಮಸ್ ಫಿಲಾಸಫರ್ ಇದ್ರಲ್ಲ, ಅವನು ಈ ತರ ಹೇಳ್ತಾನೆ,
ಸ್ನೇಹಿತನಂದ್ರೆ ಅವನ ಬಳಿ ನಮ್ಮ ದುಃಖ, ನಲಿವು, ತಾಪ, ನಂಬಿಕೆ, ಗುಮಾನಿಗಳು, ಸಲಹೆ, ಅಭಿಪ್ರಾಯ ಮತ್ತು ಇನ್ಯಾವುದೇ ವಿಷಯ ನಿಮ್ಮ ಹೃದಯದಲ್ಲಿ ಅದು ಬಿಡಲು ಯತ್ನಿಸಿದುವೋ ಅವೆಲ್ಲವನ್ನೂ ಹೇಳಿಕೊಂಡು ಸಾಂತ್ವನ ಪಡೆಯುವವನು ಅವನೇ ಸ್ನೇಹಿತ, ನಿಜವಾದ ಸ್ನೇಹಿತ. ಅಂದ್ರೆ ಯಾವುದೇ ವಿಷಯವನ್ನು ನಮ್ಮ ಹೃದಯದಲ್ಲಿ ಅದುಮಿಡಲು ಯತ್ನಿಸುತ್ತಿದ್ದರೂ ಅದನ್ನು ಹೊರಹಾಕಲು ಅಂಜುತ್ತಿದ್ದರೂ ನಾಚಿಕೆ, ಭಯ ಮುಂತಾದವುಗಳನ್ನು ನರಳುತ್ತಿದ್ದರೂ ಆ ಸ್ನೇಹಿತನೆಂಬ ವ್ಯಕ್ತಿಗೆ ಎಲ್ಲವನ್ನೂ ಬಯಲು ಮಾಡ ಹೊರಟ್ರೆ ಆ ವ್ಯಕ್ತಿಯ ಮೇಲೆ ಭರವಸೆ, ಪ್ರೀತಿ, ವಿಶ್ವಾಸ ಎಲ್ಲವೂ ಇರಬೇಕೆಂದಾಗುತ್ತದೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಒಂದು ಇಂಗ್ಲಿಷ್ ಗಾದೆ ಇದೆ. ಅಂದ್ರೆ ಹಳೇ ಸ್ನೇಹಿತ ಚಿನ್ನದಂತವನು ಅಂದಮೇಲೆ ಸ್ನೇಹಕ್ಕೆ ಕಾಲದ ಮಹಿಮೆ ಕಟ್ಟಿದಂಗಾಯ್ತು. ಒನ್ ಡೇ ಅಫೇರ್ ಅಲ್ಲ. ಒಂದು ಸ್ನೇಹಿತ, ನಿಜವಾದ ಸ್ನೇಹಿತ ನಿಜವಾಗಿ ಉಳಿಬೇಕಾದ್ರೆ, ಸ್ನೇಹ ಉಳಿಬೇಕಾದ್ರೆ ಅದು ಕಾಲದ ಮಹಿಮೆ ಅದರಲ್ಲಿ ಇದ್ದೇ ಇರ್ತದೆ. ತುಂಬಾ ದಿವಸ ನಾವು ಸ್ನೇಹಿತರಾಗಿ ಉಳಿದ್ರೆ ಇದು ನಿಜವಾದ ಸ್ನೇಹಿತಪ್ಪ, ನಿಜವಾದ ಸ್ನೇಹ ಅಂತ ಹೇಳ್ಬೋದು. ಸೊ ಬಹುಕಾಲ ಉಳಿದ ಸ್ನೇಹ ಗಟ್ಟಿಯಾದ ಸ್ನೇಹ ಅಂತಾರೆ. ಕಾಲ ಕಳೆದ ಹಾಗೆ ಸ್ನೇಹ ಮಾಸದೆ, ಕುಂಟದೆ, ಸವಿಯದೆ, ಸ್ನೇಹದ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಹಾಗೆ ಎನ್ನುತ್ತಾರೆ. ಸೊ ಈಗ ಸ್ನೇಹದಲ್ಲಿ ಸಹಭಾಗಿತ್ವವೂ ಇದೆ, ಕೋಆಪರೇಷನ್, ಸಹಪಾಠಿ, ಸಹಬಾಳ್ವೆ, ಸಹಕಾರ, ಸಹವಾಸ, ಎಲ್ಲ ಸಹ ಇವೆಲ್ಲವೂ ಸ್ನೇಹದ ಹಸ್ತಗಳು. ಸ್ನೇಹಿತರು ತಮ್ಮ ಅನುಭವಗಳನ್ನು, ವಿಚಾರಗಳನ್ನು, ಸಾಹಸಗಳನ್ನು, ಯತ್ನಗಳನ್ನು, ಆಸೆ ಆಕಾಂಕ್ಷೆಗಳನ್ನು, ಸುಖ ಸಾಮಗ್ರಿಗಳನ್ನು ಹಂಚಿಕೊಡುತ್ತಾರೆ. ನಿಕಟವರ್ತಿಯಾದ ಸ್ನೇಹಿತ ನಮ್ಮ ಕಷ್ಟ, ಕಾರ್ಪಣ್ಯ, ದುಃಖಗಳಲ್ಲಿ ಪಾಲ್ಗೊಳ್ಳುತ್ತಾನೆ. ಆಸ್ಕರ್ ವೈಲ್ಡ್ ಅಂತ ಕೇಳಿರ್ಬೋದಲ್ಲ, ಇಂಗ್ಲಿಷ್ ಇದಾಗಿದ್ದವನು, ಒಬ್ಬ ಕಟು ವಿಮರ್ಶೆ ಮಾಡೋನು, ಸಟೈರಿಸ್ಟ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅವನು ಬಹಳ ಚೆನ್ನಾಗಿದ್ದಾನೆ. ಅವನೇನ್ ಹೇಳ್ತಾನೆ ಅಂದ್ರೆ, ನನ್ನ ಸ್ನೇಹಿತನೊಬ್ಬ ಸಂತೋಷ ಕೂಟಕ್ಕೆ ಕಳೆದೇ ಹೋದ್ರೂ ನನಗೆ ಬೇಸರ ಆಗೋದಿಲ್ಲ, ಆದ್ರೆ ಅವನು ದುಃಖಕ್ಕೆ ಈಡಾದಾಗ, ನನಗೆ ತಿಳಿಸದೇ ಇದ್ದಾಗ, ಅವನ ದುಃಖದಲ್ಲಿ ಭಾಗಿಯಾಗದೇ ಇದ್ದಾಗ ನನಗೆ ಅತೀವ ಬೇಸರ ಉಂಟಾಗುತ್ತದೆ. ಅಂದ್ರೆ ಸಂತೋಷ ಕಾಲದಲ್ಲಿ, ಸುಖಮಯ ಕಾಲದಲ್ಲಿ ಎಲ್ಲಾ ಸುಖವಾಗಿರುವಾಗಲೇ ಸ್ನೇಹಿತರು ಬಂದು ಮಾತಾಡಿದ್ರೆ ಅದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾರಿಗೆ ಕಷ್ಟ ಇರ್ತದೋ, ಯಾರಿಗೆ ಪ್ರಾಬ್ಲಮ್ಸ್ ಇರ್ತದೋ, ಯಾರಿಗೆ ದುಃಖ ಆಗಿರ್ತಾರೋ ಅವಾಗ ಸ್ನೇಹಿತರು ಬಂದು ನಮ್ಗೆ ಸಾಂತ್ವನ ಕೊಡೋದಾಗಲಿ, ನಮ್ಗೆ ಹೆಲ್ಪ್ ಮಾಡೋದಾಗ್ಲಿ ಮಾಡ್ತಾರಲ್ಲ, ಆವಾಗ್ಲೇ ಒಬ್ಬ ಸ್ನೇಹಿತನ ನಿಜವಾದ ಸ್ನೇಹ ನಮಗೆ ಅರ್ಥ ಆಗ್ತದೆ ಅಂತ ನಾವು. ಈ ವಿಲಿಯಂ ಜೇಮ್ಸ್ ಅಂತ ಒಬ್ಬ ಇದ್ದಾನಲ್ಲ, ಅವನು ಒಂದು ಹೆಸರಾಂತ ದಾರ್ಶನಿಕ. ಅವನ ಮಾತು ಕೂಡ ಇನ್ನೂ ಚೆನ್ನಾಗಿದೆ. ಏನಂದ್ರೆ, ಎಲ್ಲಾ ಮಾನವ ಜೀವಿಗಳ ಗುರಿ ಒಂದೇ ಆಗಿದೆ, ಅದು ಸುಖದ ಅಪೇಕ್ಷೆ. ಸ್ನೇಹವೆಂಬುದು ಈ ಗುರಿ ಸಾಧಿಸಲು ಸಹಕಾರಿಯಾಗುತ್ತದೆ. ಎಲ್ಲಾ ಮಾನವ ಜೀವಿಗಳ ಗುರಿ ಒಂದೇ ಆಗಿದೆ, ಯಾವುದದು? ಅದು ಸುಖದ ಅಪೇಕ್ಷೆ. ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಅಂತ ಇಂಗ್ಲಿಷ್ ನಲ್ಲಿದೆ, ಫಸ್ಟ್ ಕ್ಲಾಸ್ ಆಗಿ ಹೇಳ್ಬಿಡಿದಾರು. ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಎಲ್ಲರಿಗೂ ಬೇಕದು. ನಮಗೆ ನೆಮ್ಮದಿ ಬೇಕು, ಸುಖ ಬೇಕು, ದುಃಖ ಬೇಡ, ಬರೀ ಸುಖನೇ ಬೇಕು. ಅದಕ್ಕೋಸ್ಕರ ನಾವು ಬೇಕಾದ ದಾರಿಗಳು ಹುಡುಕ್ತೀವಿ, ಏನೇನೋ ಮಾಡ್ತೀವಿ. ಅವಾಗ ಸ್ನೇಹ ಬಂದು ಸ್ನೇಹ ಇದ್ರೆ, ಸ್ನೇಹಿತರಿದ್ರೆ ಆ ಸುಖಕ್ಕೆ ದಾರಿ ಆಗ್ತಾರೆ. ಅವರು ನಮಗೆ ಸುಖ ಕೊಡೋದಲ್ಲಿ, ಸುಖ ನೀಡೋದಲ್ಲಿ ಸ್ನೇಹ ಅಂತ ಒಂದಿದೆಯಲ್ಲ, ಅದು ದಾರಿ ತೋರಿಸುತ್ತೆ ಅಂತ ಹೇಳ್ತಾ ನಾನು. ಸ್ನೇಹದ ಮಹತ್ತರ ಗುಣ ಅಂದ್ರೆ ಅದು ನಮಗೆ ನೀಡುವ ಸುಖ, ಸಂತೋಷ. ಸಂತೋಷವನ್ನು ಸ್ನೇಹಿತರೊಡನೆ ಹಂಚಿಕೊಂಡಾಗ ಆಗುವ ಪರಮ ಸುಖ ವರ್ಣಿಸಲು ಅಸಾಧ್ಯ ಅಂತ ಹೇಳ್ತಾರೆ. ಸೊ ಈಗ ಸ್ನೇಹಿತರ ಬಗ್ಗೆ, ಸ್ನೇಹಿತರು ಹೇಗಿರ್ಬೇಕು ಅನ್ನೋದಕ್ಕೆ ಬಹಳ ಚೆನ್ನಾಗಿ ಹೇಳಿದೆ. ಏನಂದ್ರೆ, ಸ್ನೇಹಿತರನ್ನು ಗುಪ್ತವಾಗಿ ಆಕ್ಷೇಪಿಸೋ, ದೂಷಿಸೋ, ಸಾರ್ವಜನಿಕವಾಗಿ ಅವನನ್ನು ಗುಣಗಾನ ಮಾಡೋ ಎಂಬ ಪುರಾತನ ಗಾದೆಯಲ್ಲಿ ಎಷ್ಟು ಸತ್ಯ ಅಡಗಿದೆ ಅಂತಾರೆ. ಸಾರ್ವಜನಿಕ ಸಭೆಗಳಲ್ಲಿ, ಸ್ಥಳಗಳಲ್ಲಿ,
ಸಮಾರಂಭಗಳಲ್ಲಿ, ಸಂತೋಷಕೂಟಗಳಲ್ಲಿ, ಎಲ್ಲರ ಸಮ್ಮುಖದಲ್ಲಿ ಸ್ನೇಹಿತರ ತೇಜೋಭಂಗ ಮಾಡುವುದು ಸ್ನೇಹವನ್ನು ಕಡಿದು ಹಾಕಬಲ್ಲದೋ? ಸ್ನೇಹದಲ್ಲಿರಬೇಕಾದ ಮುಖ್ಯ ಅಂಶಗಳಾದ ನಿಸ್ವಾರ್ಥತೆ, ಸಂಯಮ, ನಂಬಿಕೆ, ವಿಶ್ವಾಸ, ಸೈರಣೆ, ಪ್ರಾಮಾಣಿಕತೆಗಳಿಗೆ ಎಲ್ಲರ ಮುಂದೆ ಮುಖಭಂಗ ಮಾಡುವುದರ ಮೂಲಕ ಸ್ನೇಹದ ಕೊಂಡಿ ಕಳಚಿ ಬೀಳುವುದು ಖಂಡಿತ. ಇದರಲ್ಲಿ ಸತ್ಯಾಂಶ ಇದ್ದೇ ಇದೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಕೂಡ ಇದು ನಡೆದಿದೆ. ನಮ್ಮ ಸ್ಕೂಲ್ ಡೇಸ್ ಇಂದ ನನಗೆ ಒಳ್ಳೆ ಮಿತ್ರ ಇದ್ದಾನೆ, ಒಬ್ಬ ಸ್ನೇಹಿತ. ಸಾರ್ವಜನಿಕವಾಗಿ ಎಲ್ಲ ಇದ್ದ ತುಂಬಾ ಜನ ಸೇರಿದಾಗ ನನಗೆ ತೇಜೋವಧ ಮಾಡ್ದ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ದ, ಬಹಳ ಕಟುವಾಗಿತ್ತು ಅವನು ಇದು. ಅವಾಗ ಅಷ್ಟು ವರ್ಷ ಇದ್ದಿದ್ದ ಸ್ನೇಹ ಅಂದು ಕಳೆದು ಹೋಯ್ತದು. ಇವತ್ತಿಗೂ ಅದು ಸ್ನೇಹ ವೃದ್ಧಿಗೊಂಡಿಲ್ಲ, ಅದು ಕಟ್ ಆಗೋಯ್ತದ್ದು. ಸೊ ನನ್ನ ಪರ್ಸನಲ್ ಅದು ನನ್ನ ಸ್ಟೋರಿ, ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅದು. ಸೊ ಆತ್ಮೀಯ ಸ್ನೇಹಿತರು ದೊರಕುವುದು ವಿರಳ ಅಂತೆ. ಸಿಕ್ಕಿದ್ರೆ ಅದು ನಮ್ಮ ಸೌಭಾಗ್ಯ. ಗುಪ್ತವಾಗಿ ಟೀಕಿಸಿ ಬೈದರೆ, ಸಾರ್ವಜನಿಕವಾಗಿ ನಮ್ಮ ತಪ್ಪಿದ್ರು ಬೆಂಬಲಿಸಿ ಮನ ಕಾಪಾಡ್ತಾರೆ ಅಂತ ಸ್ನೇಹಿತರು. ನಮ್ಮ ರಕ್ಷಣೆಗೆ ಸದಾ ಸಿದ್ಧವಿರುವರು. ನಮ್ಮ ಗೆಲುವಿನಲ್ಲಿ ಅವರ ಗೆಲುವು, ನಮ್ಮ ಸೋಲಿನಲ್ಲಿ ಅವರ ಸೋಲು ಕಾಣುತ್ತಾರೆ. ನಮ್ಮ ಬಗ್ಗೆ ಅತಿರೇಕ ಹುಚ್ಚಾಟ ತೋರಿಸದೆ ಕರುಣೆ ತೋರಿಸುತ್ತಾರೆ. ನಮ್ಮ ಅಂತರಂಗದ ಮಿತ್ರರಾಗಿ, ವಿಶ್ವಾಸಪಾತ್ರರಾಗಿ, ವಿವೇಚನಾಪರರಾಗಿ ನಡೆದುಕೊಳ್ಳುತ್ತಾರೆ. ಯಾವಾಗಲೂ ನಮ್ಮ ಗಮನ ಸೆಳೆಯುವ ರೀತಿಯಲ್ಲಿ, ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸದೆ ನಡೆದುಕೊಳ್ಳುತ್ತಾರೆ. ಇಂಥವರು ನಮ್ಮ ತಂದೆ ಕೂಡ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರ ಸಹೋದರಿ ಆಗಿರ್ಬೋದು, ದಾಯಾದಿಗಳ ಯಾರೇ ಹಳೆಯ ಮಿತ್ರರಾಗಿರಬಹುದು, ನೆರೆಹೊರೆಯರಾಗಿರ್ಬೋದು, ಸಹಚರರಾಗಿರ್ಬೋದು, ದುಡಿಯುವ ಸಹಚರ್ಯರಾಗಿರ್ಬೋದು, ಹಳೆ ಪ್ರೇಮಿಗಳೂ ಆಗಿರ್ಬೋದು, ಬೇರೆ ಬೇರೆ ದೂರ ದೇಶದೆಲ್ಲ ಇರಬಹುದು, ಅಥವಾ ದಿನದಲ್ಲಿ 20 ಗಂಟೆಗಳ ಕಾಲ ಕೆಲಸ ಮಾಡುತ್ತಲೂ ಇರಬಹುದು. ಆದರೆ ಅವರು ನಮಗೆ ಯಾವಾಗಲೂ ಸಿಗುತ್ತಲೇ ಇರ್ತಾರೆ. ಇಂತಹ ಮಿತ್ರರು ಯಾರಿಗಾದ್ರೂ ಇದ್ರೆ ಅವರೇ ಧನ್ಯರು ಅಂತ ಹೇಳ್ಬಿಡ್ತಾರೆ. ಸೊ ಇದು ಸ್ನೇಹದ ಬಗ್ಗೆ ಒಂದು ವಿವರಣೆ. ಈಗ ಇದೇ ವಿಷಯದ ಬಗ್ಗೆ ಒಂದು ಅದ್ಭುತವಾದ ಒಂದು ಕಥೆ ಇದೆ. ಈ ಕಥೆ ರಷ್ಯಾದ ಕಥೆ, ಮಾಸ್ಕೋಲ್ ಜರುಗಿದ ಕಥೆ, ಕ್ರಿಸ್ತಶಕ 1876ರಲ್ಲಿ. ಮೇಡಮ್ ನಾಡ್ಯಾ ಅಂತ ಕಥೆ, ಮಹಿಳೆಯ ಹೆಸರು, ಕಥೆಯ ನಾಯಕಿ ಅಂತ ಹೇಳ್ಬೋದು. ಇದು ತುಂಬಾ ಆಶ್ಚರ್ಯಕರವಾದ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಇದು. ಓನ್ ಮೆಕ್ ಅಂತ ಒಂದು ಮಹಿಳೆ ಇರ್ತಾಳೆ. ಅವಳ ಪತಿ ಪಾಪ ನಿಧನಾಗ್ಬಿಡ್ತಾನೆ. ಆತ ಬಿಟ್ಟು ಹೋದ ಅಪಾರ ಐಶ್ವರ್ಯ ಅವಳಿಗೆ ಆದ ಆಘಾತದಿಂದ ತೀರಿಸಿಕೊಳ್ಳಲು ಅಸಾಧ್ಯವಾಗ್ಬಿಡ್ತದೆ. ಆದರೆ ಆತ ಬಿಟ್ಟು ಹೋದ ಐಶ್ವರ್ಯಗಳಲ್ಲಿ ಪಿಯಾನೋ ಕೂಡ ಒಂದಾಗಿತ್ತಂತೆ. ದೊಡ್ಡ ಸುಂದರ ಅರಮನೆಯಂತಹ ಅವನ ಮಹಲ್ನಲ್ಲಿ ಆ ಪಿಯಾನೋ ಅವಳ ನೊಂದ ಆತ್ಮಕ್ಕೆ ಸಂಗೀತದ ಸಾಂತ್ವನ, ಶಾಂತಿ ನೀಡಿತ್ತಂತೆ. ಅದೇ ಸಮಯದಲ್ಲಿ ಅದೇ ಮಾಸ್ಕೋ, ರಷ್ಯಾದ ಮಾಸ್ಕೋ ನಗರದಲ್ಲಿ 36 ವರ್ಷದ ವಯಸ್ಸಿನ ಪೀಟರ್ ಇಲಿಚ್ ಬ್ರೇವ್ಕೋಸ್ಕಿ ಅಂತ, ಅವನ ಹೆಸರು ಪ್ರೊನೌನ್ಸ್ ಮಾಡೋದೇ ಕಷ್ಟ, ಇಲಿಚ್ ಬ್ರೈಟ್ಕೋವಸ್ಕಿ ಎಂಬ ಸಂಗೀತಗಾರ, ಸಂಗೀತ ಸಂಯೋಜಕ ವಾಸವಾಗಿದ್ದ, ಮ್ಯೂಸಿಕ್ ಕಂಪೋಸರ್ ಅನ್ನು. ಅವನಿಗೆ ಅರಿವಾಗದ ಹಾಗೆ ಅವನ ಸಂಗೀತ ಆ ನೊಂದ ಒಂಟಿ ಜೀವಿ ವಿಧವೆ ಇದ್ದಲ್ಲ ಅವಳ ಹೃದಯನು ತಟ್ಟಲಾರಂಭಿಸಿದ್ದ. ಅವನ ಸಂಗೀತದಿಂದ ಮೋಹ ಪರವಶರಾದವಳು ಅವಳಿಗೆ ಅರಿವಾಗದಂತೆ ಅವನ ವೈಯಕ್ತಿಕ ವಿಷಯದಲ್ಲಿ ಆಸಕ್ತಿ ತೋರಿಸ ಶುರು ಮಾಡಲು. ಅವನ ಜೊತೆಗಾರರಿಂದ, ಸ್ನೇಹಿತರಿಂದ, ಆಪ್ತರಿಂದ ಅವಳು ಆತನ ಮನೋಭಾವ, ಆಸಕ್ತಿ, ಬೇಕು ಬೇಡುಗಳನ್ನು ಅರಿಯತೊಡಗಿದಳು. ರೊಮ್ಯಾಂಟಿಕ್ ಆಚಾರ ವಿಚಾರಗಳ ನಡೆಯಲ್ಲಿ ನಾಡ್ಯಾಳು ಅವನ ಸಂಗೀತಕ್ಕೆ ತನ್ನ ಹೃದಯ ಆಲಿಸಿ ಆಮೇಲೆ ಅವನನ್ನೇ ಪ್ರೀತಿಸತೊಡಗಿದಳು. ಕೊನೆಗೆ ಧೈರ್ಯ ತೆಗೆದುಕೊಂಡು ಸಂಗೀತಗಾರನಿಗೆ ತನ್ನ ಪರಿಚಯ ಮಾಡಿಕೊಂಡ್ಳು. ಪತ್ರದ ಮುಖಾಂತರ, ಪರ್ಸನಲ್ ಅಲ್ಲ, ಪತ್ರದ ಮುಖಾಂತರ, ಭೇಟಿ ಮಾಡಲಿಲ್ಲ. ಅವನ ಆಪ್ತ ಮಿತ್ರಳಾಗಿ, ಪೋಷಕಳಾಗಿ, ಸ್ಫೂರ್ತಿಯಾಗಿ ನಾಡ್ಯ ದಿನ ಕಳೆದಳು. ಅವನ ಹಲವಾರು ಸಂಗೀತ ಸಂಯೋಜನೆಗೆ ಧನಾರ್ಜನೆ ಕೂಡ ಮಾಡಾಕೊಟ್ರು. ಅವನನ್ನು ಹುರಿದಿಂಬಿಸಿದಳು.
ಹೀಗೆ ಮೊಳಕೆ ಹೊಡಿತು ಅವರ ಒಂದು ಸಂಬಂಧ, ಅವರ ಮಧುರ ಸಂಬಂಧ ಸಂಗೀತ ಸಾಮ್ರಾಜ್ಯದಲ್ಲಿ ಅದು ವಿಜೃಂಭಿಸುತ್ತದೆ. ಮುಂದೆ 14 ವರ್ಷಗಳ ಕಾಲ ಪೀಟರ್ ಹಾಗೂ ನಾಡ್ಯಾಳು ತಮ್ಮ ಒಂಟಿ ಪ್ರಪಂಚದಲ್ಲಿ ತಮ್ಮ ಪ್ರೇಮವನ್ನು, ಸುಖ ದುಃಖಗಳನ್ನು ಹಂಚಿಕೊಂಡರು. 14 ವರ್ಷಗಳಲ್ಲಿ ತನ್ನ ಅತ್ಯಂತ ಅನುಪಮ ಮತ್ತು ಉತ್ಕಂಠವಾದ ಸಂಗೀತ ಕೀರ್ತನಾಧಾರಗಳನ್ನು ಅವಳಿಗಾಗಿ ಬರೆದು ಕೃತಾರ್ಥನಾದನು. ಇದಕ್ಕಾಗಿ ಸಂಗೀತ ಪ್ರಪಂಚ ಅವಳಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಪೀಟರ್ ಕೋವಾಸ್ಕಿಗೆ ನಾಡ್ಯಾಳು ತನ್ನ ಮತ್ತು ಹುಚ್ಚುತನದ ಮಧ್ಯೆ ಒಬ್ಬ ಮುಕ್ತ ದೇವತೆಯೇ ಆಗಿದ್ದಳು. ಇಬ್ಬರ ಮಧ್ಯೆನೂ ಎಷ್ಟು ಸ್ನೇಹಿತ, ಪ್ರೀತಿ, ವಿಶ್ವಾಸ ಇತ್ತು ಅಂದ್ರೆ ಅದೊಂದು ಪವಿತ್ರ ಸಂಬಂಧ ಆಗೋಗ್ಬಿಡ್ತಂತೆ. ಆದರೆ ಮುಂದೆ ಒಂದು ದಿನ ನಾಡ್ಯಾಳ ಈ ಪವಿತ್ರ ಸಂಬಂಧವು ಕೊನೆಗೊಂಡಿತು. ಇಬ್ಬರೂ ಒಬ್ಬರನ್ನೊಬ್ಬರು ಹೆಚ್ಚು ಕಾಲ ಬದುಕುಳಿಯಲಿಲ್ಲ. ನಾಡ್ಯಾಳ ಆರೋಗ್ಯ ಕೆಡುತ್ತಾ ಬಂದಿತ್ತು. ಅವಳ ಹೆಸರನ್ನು ಹೇಳುತ್ತಾ ಪೀಟರ್ ಕೂಡ ತನ್ನ ಆರೋಗ್ಯ ಕಳೆದುಕೊಂಡು ಕೊನೆಯುಸಿರು ಎಳೆದ. ನಾಡ್ಯ ಅವಳು ಕೂಡ ಬಹಳ ದಿನ ಬದುಕುಳಿಯಲಿಲ್ಲ. ಅವರ ಪ್ರೇಮ, ಸ್ನೇಹ, ಸಂಬಂಧಗಳ ಗುಟ್ಟು ಅವರು ತಮ್ಮೊಳಗೆ ಜರುಗಿಸಿದ ಪತ್ರ ವ್ಯವಹಾರದಲ್ಲಿ ಹೊರಬಂದಿತು. ಲೋಕಕ್ಕೆ ಅವರ ಸಂಬಂಧ ಅರಿತಿದ್ದೇ ಅವರ ಪತ್ರ ವ್ಯವಹಾರಗಳಿಂದ. 2 ಆತ್ಮಗಳ ಉತ್ಕಟ ಪತ್ರ ವ್ಯವಹಾರ ಸಂಬಂಧದಿಂದ ಪ್ರಪಂಚದ ಅತ್ಯಂತ ಪ್ಯಾಷನೇಟ್ ಸಂಗೀತದ ಅದ್ಭುತ ಬ್ಯಾಲೆಗಳಾದ ಸ್ವಾನ್ ಲೇಕ್ ಮತ್ತು ಸ್ಲೀಪಿಂಗ್ ಬ್ಯೂಟಿ ಮತ್ತು ಹೃದಯ ಸ್ಪರ್ಶಿ ಅಪೇರಾಗಳಾದ ಯೋಜಿನ್ ಒನಜಿನ್ಗಳಿಗೆ ಹುಟ್ಟು ಹಾಕಿದವು. ನಾಡ್ಯ ಮತ್ತು ಪೀಟರ್ ತಮ್ಮ ಸುಂದರ ಭಾವುಕ ಸ್ವಪ್ನ ಸೌಧಗಳನ್ನು ಮರೆಯದ ಹಾಗೆ ತಮ್ಮ ಅಮೋಘ ಪ್ರೇಮವನ್ನು ಪತ್ರಗಳಲ್ಲೇ ವ್ಯಕ್ತಪಡಿಸಿ ಅಮರರಾದರು. ಅವರು ತಮ್ಮ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಒಬ್ಬರಿಗೊಬ್ಬರು ಭೇಟಿಯಾಗಿರಲಿಲ್ಲ. ಇದು ಒಂದು ಅದ್ಭುತವಾದ ಕಥೆ. ಇದು ಅವರಿಬ್ರು ಭೇಟಿನೇ ಆಗಿಲ್ಲ, ಬರೀ ಪತ್ರ ವ್ಯವಹಾರದಲ್ಲೇ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ರಂತೆ. ಅವನು ಮ್ಯೂಸಿಕ್ ಕಂಪೋಸರ್ ಆಗಿ ಅವಳ ಮೇಲೆ ಇದ್ದಿದ್ದ ಅಷ್ಟೊಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಒಳ್ಳೆಯ ಅತ್ಯಂತ ಮನೋಹರವಾದ ಮ್ಯೂಸಿಕ್ ಕಂಪೋಸಿಷನ್ ಮಾಡ್ದ. ಅದು ಇವತ್ತಿಗೂ ಅದ್ಭುತ ಬ್ಯಾಲೆ ಆಗಿ ನಿಂತಿದೆ. ಅದು ಪ್ರಪಂಚದಲ್ಲಿ ಸ್ವಾನ್ ಲೇಕ್ ಅಂತ, ಇನ್ನೊಂದು ಸ್ಲೀಪಿಂಗ್ ಬ್ಯೂಟಿ ಅಂತ ಹೇಳಿ, ಅದು ಹೃದಯ ಸ್ಪರ್ಶಿ ಅಪೇರಗಳಾದ ಅಪೇರಾದಲ್ಲ ಯೋಜಿನ್ ಒನೆಜಿನ್ಗಳಿಗೆ ಹುಟ್ಟು ಹಾಕಿದ್ವು ಅಂತ ಹೇಳ್ತಾರೆ. ಸೊ ಈ ಕತೆ ಫ್ರೆಂಡ್ಶಿಪ್ ಹೇಗಿರಬೇಕು, ಸ್ನೇಹ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ತೋರಿಸುತ್ತೆ. ಇದೊಂದು ಅದ್ಭುತವಾದ ಕಥೆ. ಇದು ನಾನು ರೀಡರ್ಸ್ ಡೈಜೆಸ್ಟ್ ಒಂದು ಲೇಖನ ಆಧಾರದ ಮೇಲೆ ಬರೆದಿದ್ದು. ಬಹಳ ಒಳ್ಳೆ ಕಥೆ ಇದು. ಇದನ್ನೆಲ್ಲ ನೀವು ಕೇಳಿದ್ದಕ್ಕೆ, ಆಲೈಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದನೆ ಅರ್ಪಿಸ್ತಿದ್ದೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರಗಳು.